ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಥ್ಯಾಂಕ್ ಯು, ನೀವು ಆಲ್ರೆಡಿ ನನಗೆ ಸಪೋರ್ಟ್ ಮಾಡ್ತಿರೋರಾದರೆ. ಆ್ಯಂಡ್ ಹೊಸಬ್ರಿಗೆ ವೆಲ್ಕಮ್ ಟು ನನ್ನ ಇವತ್ತಿನ ವ್ಲಾಗ್ಗೆ ಅಂತ ಹೇಳ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಗೈಸ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9:20 ಆಗ್ತದೆ. ಆ್ಯಂಡ್ ಇವತ್ತು ನನ್ನ ಪೀರಿಯಡ್ದು ಸೆಕೆಂಡ್ ಡೇ. ನೆನೆ ನೈಟ್ ಆ ಥರ ಆಯಿತು ಆಲ್ಮೋಸ್ಟು. ಬಟ್ ನಮ್ಮ ಮನೇಲಿ ಗೀಸರ್ ಬೇರೆ ಹಾಳಾಗಿಬಿಟ್ಟಿದೆ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಸಡನ್ನಾಗಿ ಸ್ವಿಚ್ ಆನ್ ಮಾಡಿದ್ರೆ ಸ್ವಿಚ್ ಆನ್ ಆಗ್ತಿಲ್ಲ. ಆ್ಯಂಡ್ ಅದಕ್ಕೆ ಇವಾಗ ನೆನ್ನೆ ಓನರ್ಗೆ ಇನ್ಫಾರ್ಮ್ ಮಾಡಿದೆ. ಅವ್ರು ಇವತ್ತು ಕಳಿಸ್ಕೊಡ್ತೇನೆ, ನೀವು ಅವೈಲಬಲ್ ಇರ್ತೀರಾ ಅಂತ ಕೇಳಿದ್ರು. ಎಸ್, ನನಗೆ ಇರ್ತೀನಿ, ಕಳಿಸ್ಕೊಡಿ ಅಂತ ಹೇಳಿದ್ದೀನಿ. ಅದೊಂದು ಬರ್ತಾರೆ, ಅದೊಂದು ರೆಡಿ ಮಾಡಿಸಿದ್ರೆ, ಬಿಕಾಸ್ ನಂಗೆ ಪೀರಿಯಡ್ ಟೈಮಲ್ಲಿ ಅದು 2 ಟೈಮ್ಸ್ ಸ್ನಾನ ಮಾಡ್ತೀನಿ, ನನಗೆ ಬೇಕೇ ಬೇಕಾದಾಯ್ತಾ, ಅದಕ್ಕೋಸ್ಕರ. ಆ್ಯಂಡ್ ಅದು ಬಿಟ್ಟರೆ ಇವಾಗ ಸ್ವಲ್ಪ ಜೆಪ್ಟೋಯಿಂದ ಥಿಂಗ್ಸ್ನ ಆರ್ಡ್ರ್ ಮಾಡಬೇಕು. ನೋಡುವ ಏನು ಮಾಡಬೇಕು ಅಂತ ಚೆಕ್ ಮಾಡ್ತೀನಿ. ಇದೊಂದು ರಿಂಗ್ ತೊಗೊಬಂದೆ ಆಯಿತಾ, ನಮ್ಮ ಮನೆ ಹತ್ರ ಹೋದಾಗ 140 ರುಪೀಸು. ನನಗೆ ಈ ಬೆರಳಿಗೆ ಹಾಕ್ಕೊಳ್ಳೋಕೆ ತುಂಬ ಇಷ್ಟ. ಈ ಬೆರಳಿಗೆ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಆದರೆ ಸ್ವಲ್ಪ ದಪ್ಪ ಇದೆ, ಏನಾದ್ರು ಕೆಲಸ ಮಾಡಬೇಕಾದ್ರೆ ಟಚ್ ಆಗ್ತಿರುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್, ನಾನು ಇವಾಗ ಒಂದು ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಚೆನ್ನಾಗಿ ಬರ್ತಿದೆ. ಗಾಳಿ ಅಂತೂ ಸೂಪರಾಗಿ ಬರ್ತಿದೆ ಇವತ್ತು. ಐ ಲವ್ ದ ವೆದರ್ ಗೈಸ್, ಐ ಲವ್ ದ ವೆದರ್. ಬೇಡ ರಂಜಿತ್ ಅಕ್ಕ ಪಾಪ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ, ನಾನು ನೋಡ್ಕೊಂಡೇ ಇಲ್ಲ. दे दो देखो मैं दाल फोटो लेना है मेरी. हाँ ठीक. ಎಲ್ಲನೂ ಒಟ್ಟಿಗೆ ಬಂದ್ಬಿಟ್ಟಿದೆ ಗೈಸ್. ಓಟ್ಸ್ನ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಫಸ್ಟ್ ಟೈಮ್ ಅಲ್ಲ, ಬಟ್ ತುಂಬ ವರ್ಷಗಳೇ ಆಗಿದೆ. ಆ್ಯಂಡ್ ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಮತ್ತು ಎಗ್ಸು, ಮತ್ತು ಇದು ಮಸೂರ್ ದಾಲು, ಮೈಸೂರು ಬೇಳೆ ಅಂತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಹೆಸರು ಕಾಳು, ಇದು ಕೂಡ ಖಾಲಿ ಆಗಿತ್ತು. ಅಡುಗೆ ಮನೇಲಿ ಜಾಗ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಕುಕ್ಕುಂಬರ್ ಬೇಕು ನನಗೆ ಊಟಕ್ಕೆ. ಇದು 250 ಗ್ರಾಮ್ ಟೊಮೆಟೊ. ಆ್ಯಂಡ್ ಒಂದು ಪಪ್ಪಾಯನ ಆರ್ಡ್ರ್ ಮಾಡಿದ್ದೀನಿ. ಸೊ ಇಷ್ಟಕ್ಕೂ ಸೇರಿ 400 ರುಪೀಸ್ ಆಯಿತು ಗೈಸ್. ನೈಟು ಇದರಲ್ಲಿರೋ ಆಯಿಲ್ ಚೆಲ್ಕೊಂಬಿಡ್ತಾಯ್ತಾ. ಸೊ ಅದಕ್ಕೆ ಇವಾಗ ಎಲ್ಲನೂ ಕಿಚನ್ ಕ್ಲೀನರ್ನ ಹಾಕಿ ಹಿಂಗೆ ಸ್ವಲ್ಪ ಉಜ್ಜಿಟ್ಟಿದ್ದೀನಿ. ಈಗ ಒಂದು 5-10 ನಿಮಿಷ ಬಿಡ್ತೀನಿ. ಅದಾದಮೇಲೆ ಒಂದು ವೆಟ್ ಬಟ್ಟೆಲಿ ಫುಲ್ ನೀಟಾಗಿ ಒರೆಸ್ಕೊತೀನಿ. ಇದು ಮಿಸ್ಸಾಗಿ ಹಿಂಗೆ ಸ್ಲಿಪ್ ಆಯ್ತು, ನನ್ನ ಕೈ ಟಚ್ ಆಗಿಬಿಟ್ಟಾಯ್ತಾ, ಫುಲ್ ಚೆಲ್ಕೊಂಬಿಡ್ತು ಎಲ್ಲನೂ. ಸೊ ಅದಕ್ಕೆ ಇವಾಗ ಅದನ್ನು ಹಾಕಿ ಒರೆಸಿಟ್ಟಿದ್ದೀನಿ. ಸೊ ಫೈನಲಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತದೆ. ಯಾವತ್ತೂ ಹಿಂಗಾಗಿಲ್ಲ. ಅಂದರೆ ಈ ಮನೆಗೆ ಬಂದು ನಾನು ಆಲ್ಮೋಸ್ಟ್ 4+ ಇಯರ್ಸ್ ಆಗ್ತದೆ ಆಯಿತಾ. ಇವತ್ತರೆಗೂ ಆ ಥರ ಆಗಲೇ ಇಲ್ಲ.
ಕಾಯಿಲ್ ಏನೋ ಹೋಗಿತ್ತು ಅಂತ ಹೇಳಿದ್ರು. ಮತ್ತು ಅಲ್ಲಿ ಸ್ವಿಚ್ ಏನು ಕಾಣಿಸ್ತಿದೆಯಲ್ವ ಅದು ಕೂಡ ಹೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಮೇಯ್ನ್ ಸ್ವಿಚಸ್ ಎಲ್ಲ ಆಫ್ ಮಾಡಿ ಹೋಗ್ತೀನಿ. ಬಟ್ ಅದು ಆನ್ ಮಾಡಿ ಚೆಕ್ ಮಾಡೋಕ್ಕೆ ಹೇಳಿದ್ರು, ಅದನ್ನು ಕೂಡ ಮಾಡಿದೆ, ಏನು ವರ್ಕ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ದಿವಸ ಏನು ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿದೆ. ಅದಾದಮೇಲೆ ಜಸ್ಟ್ ಅರ್ಬನಿಂದ ಬುಕ್ ಮಾಡೋಣ ಅಂದ್ಕೊಂಡೆ. ಸದ್ಯಕ್ಕೆ ಒಂದು ಸಲ ನಮ್ಮ ಓನರ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿ ಅವ್ರು ನೆಕ್ಸ್ಟ್ ಡೇ ಬೆಳಗ್ಗೆನೇ ಕಳಿಸ್ಕೊಟ್ರು. ಸೊ ಕಾಯಿಲು ಮತ್ತು ಸ್ವಿಚ್ ಬೋರ್ಡ್ಗೆಲ್ಲ ಸೇರಿ 2040 ರುಪೀಸ್ ಏನೋ ಚಾರ್ಜ್ ಆಯಿತು. ನಾನೇ ಪೇ ಮಾಡಿದೆ, ನೀವು ಚಾರ್ಜಸ್ ನೋಡ್ಕೋಬೇಕು ಅಂತ ನಮ್ಮ ಓನರ್ ಹೇಳಿದ್ರು. ಸೊ ಹಾಗಾಗಿ ಸರಿ ಹೆಂಗಿರು ನನಗೆ ಬೇಕೇ ಬೇಕಲ್ವ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟಾಗಿ ಬಂದು ಮಾಡಿಕೊಟ್ಬಿಟ್ಟು ಹೋದರು. ಆಮೇಲೆ ಬಿಲ್ಲೇನೋ ಒಂದು 1 ಇಯರ್ ವಾರಂಟಿ ಅಥವಾ ಗ್ಯಾರಂಟಿ ಥರದ್ದೇನೋ ಸ್ಲಿಪ್ ಏನೋ ಕೊಟ್ಟಿದ್ದಾರೆ ನನಗೆ. ಇದಿಟ್ಕೊಳ್ಳಿ ಏನಾದ್ರು ಪ್ರಾಬ್ಲಮ್ ಆದರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಗೀಝರ್ ಮಾತ್ರ ಸ್ವಿಚ್ದೇನೋ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಆಮೇಲೆ ಅವ್ರು ಕೇಳ್ತಿರೋ ನೀವು ಯೂಟ್ಯೂಬರ್ ಅಂತ ಹೇಳಿಬಿಟ್ಟು ಹೌದು ಅಂತ ಹೇಳ್ತಿದ್ದೆ. ಇವತ್ತಿನ ಊಟ ಬಂದು ಸಿಂಪಲ್ ಬೇಳೆ ಸಾರು, ರೈಸು, ಮೊಟ್ಟೆ ಬೇಯಿಸ್ಬಿಟ್ಟು ನಾನು ಸ್ವಲ್ಪ ಫ್ರೈ ಥರ ಮಾಡ್ಕೊಂಡಿದ್ದೀನಿ, ಬರೀ ಆನಿಯನ್ ಹಾಕ್ಬಿಟ್ಟು. ಇನ್ನೊಂದೇನೋ ಮೆಣಸಿನ್ಕಾಯಿ ಮತ್ತು ಗೊಡ್ಗಾರ ಥರ ಏನೋ ಒಂದು ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ, ಅದನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಖಾರಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಸೌತೆಕಾಯಿ, ಇಷ್ಟ ಇವತ್ತಿನ ಊಟ. ನಾನು ಬೆಳಗ್ಗೆ ಏನೂ ತಿಂದಿಲ್ಲ, ಲೇಟಾಗಿ ಎದ್ನಲ್ಲ, ಅದಕ್ಕೆ ಡೈರೆಕ್ಟಾಗಿ ಊಟನೇ ಮಾಡ್ಕೊತಿದ್ದೀನಿ ಇವಾಗ. ಇದು ಸಾಂಬಾರು ಅಷ್ಟೇ ನಮ್ಮ ಅತ್ತೆ ಮನೆಯಿಂದ ತೊಗೊಂಬಂದಿದ್ದು, ಜಾಸ್ತಿ ಕೊಟ್ಟಿದ್ರು, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡು ಇದರಲ್ಲೇ ತಿನ್ಕೊಳ್ಳೋಣ, 2 ಡೇಸ್ಗೆ ಆಗುತ್ತೆ, ಮತ್ತು ಯಾರು ಸಾಂಬಾರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಅದರಲ್ಲೇ ತಿಂತಾಯಿದ್ದೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಿದ್ದೀವಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಗೈಸ್, ನಿಮಗೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮದುವೆನ ದಯವಿಟ್ಟು ಹೇಳಿ. ಆ ಥರ ಸ್ಟೆಪ್ಸನ್ನ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ 3 ಟೈಮ್ಸ್ ಬಟ್ಟೆನ ವಾಶ್ ಮಾಡಿತ್ತು. ಅಷ್ಟು ಬಟ್ಟೆಗಳು ನಾನು ಜೋಡಿಸೇ ಇರಲಿಲ್ಲ, ಆಯಿತಾ. ಸೊ ಹಾಗಾಗಿ ಇವಾಗೆಲ್ಲನೂ ಜೋಡಿಸಿ ಎತ್ತಿಡ್ತಾ ಇದ್ದೀನಿ. ತುಂಬಾ ಇದೆ, ನೆನ್ನೆನೂ ವಾಶ್ ಮಾಡಿ ಹಾಕಿದ್ದೆ ಅಲ್ಲಿಂದ ಬಂದು. ಮತ್ತು ಇವಾಗೆಲ್ಲನೂ ಜೋಡಿಸಿ ಎತ್ತಿಟ್ಬಿಡ್ತೀನಿ. ಕೆಲವೊಂದು ಶೂಟ್ಸ್ ಮಾಡೋಕ್ಕೆ ಮಾತ್ರ ಹಂಗೆ ಸಪ್ರೇಟಾಗಿ ಇಟ್ಕೊತೀನಿ, ಇದೆಲ್ಲನೂ ಮತ್ತೆ ಜೋಡಿಸಿ ಎತ್ತಿಟ್ಬಿಡೋಣ ಈಗ. ಯಾಕಂದರೆ ಇತ್ತೀಚೆಗೆ ಆ ಥರ ಕೇಸಸ್ಗಳು ತುಂಬಾ ನಡೀತಿದೆ ಗೈಸ್. ಹುಡುಗನ ಸಾಯಿಸೋದು, ಹುಡುಗಿನ ಸಾಯಿಸೋದು, ಹಸ್ಬೆಂಡ್ ಜೊತೆ ಅಥವಾ ವೈಫ್ ಜೊತೆ ಸೇರಿಕೊಂಡು, ಅಥವಾ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು, ಗರ್ಲ್ ಫ್ರೆಂಡ್ ಜೊತೆ ಸೇರಿಕೊಂಡು. ಸೊ ಒಂದೇಟು ಹೊಡಿಸ್ಕೊಳ್ಳಿ, ಬೈಸ್ಕೊಳ್ಳಿ, ಆಸ್ತಿಗೋಸ್ಕರ ಬೇರೆಯವ್ರ ಪ್ರಾಣ ತೆಗೆಯೋದು, ಆ ಥರ ತಪ್ಪುಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಯಾರೇ ಆಗಿರ್ಬೋದು. ಈ ಥರದ್ದೆಲ್ಲ ನೋಡ್ತಿದ್ದಾಗ ಏನಾಗ್ಬಿಡುತ್ತೆ ಗೊತ್ತಾ, ಚೆನ್ನಾಗಿ ಬದುಕ್ತಿರೋರ ಲೈಫಲ್ಲೂ ಕೂಡ ಇಂಥವೆಲ್ಲ ಮಾಡಬೇಡಪ್ಪ ಅಂತ ಚಿಕ್ಕ ಜಗಳಕ್ಕೆಲ್ಲ ಆ ಥರ ಡಿಸಿಷನ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಅಷ್ಟು ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ ಜನ. ಸೊ ಪ್ಲೀಸ್ ತುಂಬ ಹುಷಾರಾಗಿರಿ. ಯಾವ್ದಾದ್ರು ಇಷ್ಟ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಪೇರೆಂಟ್ಸ್ಗೆ ಡೈರೆಕ್ಟಾಗಿ ಹೇಳಿಬಿಡಿ. ಅವ್ರು ಎಷ್ಟೇ ಫೋರ್ಸ್ ಮಾಡೋದು ಅಷ್ಟು ಆಚೆ ಬಂದು ಬದುಕೋಕ್ಕಾಗುತ್ತಾ ಹಾಗೆ ಬದುಕಿ. ಸುಮ್ಮನೆ ಅವ್ರಿಗೂ ಪ್ರಾಬ್ಲಮ್ ಮಾಡೋಕ್ಕೆ ಸಾಯ್ಸೋಕ್ಕೆ ಹೋಗೋದು ಇಂಥದ್ದೆಲ್ಲ ದಯವಿಟ್ಟು ಯೋಚನೆನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಗೈಸ್, ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಹೇರ್ ಕೇರ್ನ ಮಾಡ್ಕೊತಾ ಇದ್ದೀನಿ. ಹೇರ್ ಸೆರಮ್ ಹಾಕಿ ಖಾಲಿ ಆಗಿದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದೆ, ಸ್ವಲ್ಪ ಇದೆ. ದಟ್ಸ್ ಇಟ್ ಗೈಸ್. ಮೊನ್ನೆ ಆ ಶೂಟ್ಗೆ ಹೋದಾಗಂತೂ ಹೇರೇ ಸರಿಯಾಗಿ ಕೂತ್ಕೊಂತಿರ್ಲಿಲ್ಲ, ಆಯಿತಾ. ಇವತ್ತು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಎಷ್ಟು ಕೆಲಸ ಕೊಡ್ತು ಗೊತ್ತಾವತ್ತಂತೂ ನನಗೆ. ಯಾಕೆ ಇವತ್ತು ಹಿಂಗೆ ಮಾಡ್ತಾ ಇದೆಯಾ ಅಂತ ಆಗ್ತಾಯಿತ್ತು. ಅಷ್ಟೊಂದು ಆಟಾಡಿಸ್ತಾಯಿತ್ತು ನಾನು ಹೇರ್. ಪಾಪ ಅಲ್ಲಿರೋರೆಲ್ಲ ಹೆಲ್ಪ್ ಮಾಡಿದ್ರೆ ಆಯಿತಾ ನನಗೆ. ಸೊ ಅದಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಆಮೇಲೆ ಅಲ್ಲಿರೋರೆಲ್ಲ ನನ್ನ ಆನಂದ್ ಸರು ಮತ್ತು ಅಲ್ಲಿ ಡೈರೆಕ್ಟ್ರ್ ಯಾರಿದ್ರು ಅವರೆಲ್ಲ ಮ್ಯಾಗಿ ಅಂತ ಕರೆಯೋರು, ಆಯಿತಾ. ಲೈಕ್ ಅದೊಂಥರ ಚೆನ್ನಾಗಿ ಅನ್ಸೋದು, ಆಯಿತಾ. ನನ್ನ ಹೆಸರು ಬಿಟ್ಟು ಮ್ಯಾಗಿ ಆ ಥರ ಎಲ್ಲ ಕರೆದಾಗ ನಂಗೆ ಸಖತ್ ಖುಷಿ ಆಗುತ್ತೆ.
ಇವತ್ತು ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಒಂದು 3 o'clock ಆಗಿತ್ತು ಅನಿಸುತ್ತೆ. ಅವಾಗ ನಂಗೆ ಸ್ವಲ್ಪ ಟೈಮ್ ಸಿಕ್ತು. ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬರ್ತಿತ್ತಲ್ಲ, ಸೊ ಆರಾಮಾಗಿ ಕೂತ್ಕೊಂಡು ಹಾಗೆ ಏನು 2 ಡೇಸಿಂದ ನಾನು ಗ್ರ್ಯಾಟಿಟ್ಯೂಡ್ ಬರೆದಿರಲಿಲ್ಲ. ಅದಾದಮೇಲೆ ಕೂತ್ಕೊಂಡು ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದು ಮುಗಿಸಿದಾಯಿತು. ಆ್ಯಂಡ್ ಆಲ್ಸೋ ನಾನು ಸ್ಕ್ರಿಪ್ಟಿಂಗ್ ಏನೇ ಬರೆದಿಟ್ಕೊಂಡಿರ್ತೀನಿ ಅದನ್ನು ಒಂದೊಂದ್ಸಲ ಡೈಲಿ ಬರಿತೀನಿ ಇಂಟ್ರೆಸ್ಟ್ ಇದ್ದಂಗೆ, ಅಥವಾ ಬರಿಬೇಕು ಅಂತ ಅನ್ನಿಸ್ತಿಲ್ಲ ಅಂದಾಗೆಲ್ಲ ಏನು ಮಾಡ್ತೀನಿ, ಆ ಸ್ಕ್ರಿಪ್ಟಿಂಗ್ ಏನು ಬರೆದಿರ್ತೀನಿ ಅದನ್ನು ತೊಗೊಂಡು ಓದೋಕ್ಕೆ ಶುರು ಮಾಡಿಬಿಡ್ತೀನಿ. ಸೊ ಹಾಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡೋದು ಮತ್ತು ಸೈಲೆಂಟಾಗಿ ಕೂತ್ಕೊಳ್ಳೋದು ಅದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಸೊ ಅದೊಂಥರ ನನ್ನ ಜೊತೆ ನಾನೇ ಮಾತಾಡ್ಕೊಂಡಂಗೆ ಮತ್ತು ನನ್ನ ಥಾಟ್ಸ್ನ ನಾನು ಕಂಟ್ರೋಲ್ ಮಾಡೋ ಥರ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಒಬ್ಬರೇ ಇದ್ದಾಗ ಇಂಥ ವಿಚಾರಗಳನ್ನ ಟ್ರೈ ಮಾಡಿ 30 ಮಿನಿಟ್ಸ್ ಸೈಲೆಂಟಾಗಿ ಕೂತ್ಕೊಳ್ಳೋದು, ಏನು ಫೋನ್ ಟಚ್ ಮಾಡ್ದಲೆ ಏನೂ ಇಲ್ದಲೆ, ಅಥವಾ ಏನಾದ್ರು ಬರೆಯೋದು, ಅಥವಾ ನಿಮ್ಮ ಲೈಫ್ ಬಗ್ಗೆ ಏನಾದ್ರು ನೀವು ಡಿಸೈಡ್ ಮಾಡೋದು, ಏನೋ ಒಂದು ಆ ಥರದ್ದು ಮಾಡಿದಷ್ಟು ನಿಮ್ಮ ಜೊತೆ ನೀವು ಮಾತಾಡ್ಕೊಂಡಷ್ಟು ನಿಮಗೆ ಕ್ಲಾರಿಟಿ ಅನ್ನೋದು ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ. ಮತ್ತು ಗ್ರಾಸರೀಸ್ನ ಸ್ವಲ್ಪ ಆರ್ಡ್ರ್ ಮಾಡಿಕೊಂಡೆ. ನಂದು ಟೀ ಪೌಡರ್ ಖಾಲಿ ಆಗಿತ್ತು ಅದಕ್ಕೆ, ಮತ್ತು ವಿಟಮಿನ್ ಸಿ ಸಿರಮ್ನ ಬಳಸೋಣ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಇದೊಂದು ಆರ್ಡ್ರ್ ಮಾಡಿಕೊಂಡೆ. ಮಿನಿಮಲಿಸ್ಟ್ ಅವ್ರದ್ದು ಫಸ್ಟ್ ಟೈಮ್ ಬಳಸ್ತಾ ಇರೋದು, 299 rupees, ಬಟ್ ಇನ್ನೂ ಕಡಿಮೆಗೆ ಸಿಕ್ಕಿದೆ. ಗ್ಲೈಕೋಲಿಕ್ ಆಸಿಡ್ ನಂದು ಆಲ್ರೆಡಿ ಖಾಲಿ ಆಗಿದೆ. ಇದು ಸೆಕೆಂಡ್ ಬಾಟಲ್ ನಂದು. ನಾನು ಆಲ್ರೆಡಿ ಸ್ವಲ್ಪ ಬಾಡಿ ಮೇಲೆ ಜಾಸ್ತಿ ಗಮನ ಕೊಟ್ಟು ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದೊಂದು ಆರ್ಡ್ರ್ ಮಾಡಿದೆ. ನೆಕ್ಸ್ಟು ಲೆಟೂಸೆ ಅದನ್ನೊಂದು ತರಿಸ್ಕೊಂಡಿದ್ದೀನಿ, ಏನು ಕರೀತಾರೋ ಎಕ್ಸಾಕ್ಟ್ಲಿ. ಆ್ಯಂಡ್ ಕಂಟ್ರಿ ಡಿಲೈಟ್ ಅವ್ರದ್ದು ತಾಜಾ ಪನ್ನೀರ್ ತರಿಸಿದ್ದೀನಿ. ಇಷ್ಟು ದಿನ ನಾನು ಹೆರಿಟೇಜ್ ಬಳಸ್ತಿದ್ದೆ, ಬಟ್ ಇದೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಪನ್ನೀರ್ನ ತಂದು ತುಂಬ ದಿನ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಅವಾಗವಾಗೆ ತಿಂದು ಖಾಲಿ ಮಾಡಿಬಿಡಿ, ಬಿಕಾಸ್ ಸ್ವಲ್ಪ ಹುಳಿ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ. ಹೆರಿಟೇಜ್ ಇದು 200 ಗ್ರಾಮ್ ಬರುತ್ತೆ, 101 rupees. ಇದು 105 rupees, ಜಸ್ಟ್ 180 ಗ್ರಾಮ್ ಅಷ್ಟೇ ಇರೋದು. ನೋಡೋಣ ಹೆಂಗೆ, ಚೆನ್ನಾಗಿದ್ರೆ ಡೆಫಿನೆಟ್ಲಿ ಇದೇ ತಗೋತೀನಿ. ಇವತ್ತು ಇದನ್ನೇ ಸಲಾಡ್ ಏನಾದ್ರು ಮಾಡ್ಕೊಂಡು ತಿನ್ನೋಣ ಇದೆಲ್ಲ ಹಾಕ್ಬಿಟ್ಟು ಅಂತ ಅಂದ್ಕೊಂಡು ಇದನ್ನ ಆರ್ಡರ್ ಮಾಡಿರೋದು. ನೋಡುವ ಇವತ್ತು ಗೈಸ್ ಡಿನ್ನರ್ಗೆ ಅಂತ ಬಂದು ಪನ್ನೀರು, ಲೆಟೂಸೆ ಮತ್ತು ಸ್ವಲ್ಪ ಕರ್ಡು, ಕುಕ್ಕುಂಬರ್ನ ಹಾಕ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಗೊತ್ತಿಲ್ಲ ಹೆಂಗಿದೆ ಟೇಸ್ಟ್, ನೋಡಬೇಕು. ಆ್ಯಂಡ್ ಇದೇ ನನ್ನ ಡಿನ್ನರ್. ಟೈಮ್ ಬಂದು 7:30 ಆಗಿದೆ. ಇದನ್ನು ತಿಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಕ್ತು. ಗೈಸ್ ಇವಾಗ ಸ್ಕಿನ್ ಕೇರ್ ಮಾಡೋಣ. ನಂಗೆ ಗೊತ್ತಿಲ್ಲ ಯಾಕಂತ ನನ್ನ ಶೋಲ್ಡರ್ ನೋಡಿದಾಗಲೆಲ್ಲ ಏನಂತಾರೆ ಮಸಲ್ಸ್ ಗ್ರೋ ಆಗಿದೆಯಾ ಅಂತ ಅನಿಸ್ತಿರುತ್ತೆ. ಐ ರಿಯಲಿ ಡೋಂಟ್ ನೋ, ಬಟ್ ಸುಮ್ಮನೆ ಹಂಗೆ ಅನಿಸ್ತಿರುತ್ತೆ, ಬಿಕಾಸ್ ನನಗೆ ಇನ್ನೂ ಅಷ್ಟು ಐಡಿಯಾ ಬಂದಿಲ್ಲ ಅದ್ರ ಬಗ್ಗೆ. ಸೊ ಫಸ್ಟ್ಗೆ ವಿಲ್ವಾ ಅವ್ರದ್ದು ಅಪ್ಲೈ ಮಾಡ್ಕೊತೀನಿ. ಸೊ ನನ್ನ ಸ್ಕಿನ್ ಇವಾಗ ತುಂಬಾ ಬೆಟರ್ ಆಗಿದೆ. ಗೊತ್ತಿಲ್ಲ, ಚೆನ್ನಾಗಿ ಕ್ವಿಕ್ಕಾಗಿ ಅದೇ ಚೇಂಜ್ ಆಗಿಬಿಡ್ತು. ಸೊ ಬ್ಯಾಕ್ ಟು ಮೈ ಒಂದು ಮೀಡಿಯಮ್ ಲೇಯರ್ ಸ್ಕಿನ್ ಟೋನ್. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ರಿಯಲ್ ಸ್ಕಿನ್ ಟೋನ್ ಅನ್ಸುತ್ತೆ. ಇವಾಗ ನನ್ನ ಹ್ಯಾಂಡ್ಸ್ ಆಗಿರ್ಬೋದು, ಎಕ್ಸಾಕ್ಟ್ಲಿ ನನ್ನ ಕಾಲು, ನನ್ನ ತೊಡೆಗಳು ಏನು ಕಲರ್ ಇದೆಯಲ್ಲ, ದಟ್ ಈಸ್ ಮೈ ರಿಯಲ್ ಕಲರ್. ಬಟ್ ಆಫ್ಕೋರ್ಸ್ ಡೈಲಿ ಲೈಫಲ್ಲಿ ಏನಪ್ಪ ಸನ್ಗೆ ಎಕ್ಸ್ಪೋಸ್ ಆಗ್ತಿರ್ತೀವಿ, ಸಾಕಷ್ಟು ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ನೆಲ್ಲ ಬಳಸ್ತಿರ್ತೀವಿ. ಮೇ ಬಿ ಅದಕ್ಕಿರ್ಬೋದೇನೋ, ಐ ರಿಯಲಿ ಡೋಂಟ್ ನೋ, ಬಟ್ ಯಾ ದಟ್ಸ್ ದ ರೀಸನ್. ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ವಿಟಮಿನ್ ಸಿ ಸೆರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಯಾವುದೋ ಬ್ರ್ಯಾಂಡ್ದು ವಿಟಮಿನ್ ಸಿ ಸೆರಮ್ನ ಬಳಸ್ತಿದ್ದೆ. ಈ ವಿಟಮಿನ್ ಸಿ ಸೆರಮ್ನ ನೀವು ಮಾರ್ನಿಂಗು ಅಪ್ಲೈ ಮಾಡ್ಬೋದು ಮತ್ತು ನೈಟ್ ಕೂಡ ಅಪ್ಲೈ ಮಾಡ್ಕೋಬೋದು. ಲಿಪ್ ಬಾಮ್
ಬಿಲ್ವ ನೈಟ್ ಸರಮ್. ಸುಮ್ಮನೆ ಹಾಗೆ ಜಾಸ್ತಿ ಇದು ಮಾಡಲ್ಲ. That's it. Body lotion. ಸ್ವಲ್ಪ ಕಾಲ್ಗೂ ಕೂಡ ಹಾಕೊಂತೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ಸಿಗ್ತೀನಿ ನನ್ನ ಮುಂದಿನ ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿ. ಈ ವಿಡಿಯೋ ನೀವು ಯಾವಾಗ ನೋಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಮಧ್ಯಾಹ್ನ ನೈಟ್ ಯಾವಾಗಲಾದ್ರೂ ನೋಡ್ಬೋದು. ಬಟ್ ಅಷ್ಟೇ, ಸಿಗ್ತೀನಿ ಮುಂದಿನ ಯಾವ್ದಾದ್ರು ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.